10 ವರ್ಷ ಹಿಂದೆ ಹೋಗಿದೆ. ಇವಾಗ ಯಾವ್ದು ಗೊತ್ತಾ, ಈ ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ ಓಪ್ಲೆಸ್ ಸರ್ಕಾರ ಯಾವಾಗ ಮುಗಿಯುತ್ತೆ ಈ ಸರ್ಕಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದೆ ಬಾರಿಗೆ ಬಿಜೆಪಿ 100% ನಮಗೆ ತೃಪ್ತಿ ಇಲ್ಲ. ಕಾಂಗ್ರೆಸ್ ಓಪ್ಲೆಸ್ ಸರ್ಕಾರ, ಆಮೇಲೆ ಅಡ್ಮಿನಿಸ್ಟ್ರೇಷನ್ ಅಂತೂ ಟೋಟಲಿ ಫೇಲ್ಯೂರು. BJPನೇ ನೆಟ್ಟಿಗೆ ಡೆವಲಪ್ ಮಾಡಿಲ್ಲ. ಅದು ಬಿಟ್ಬಿಟ್ಟು ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ, ಅದು ಇದ್ದಿದ್ದು ಓಪ್ಲೆಸ್ಸು. ಇದೆಲ್ಲ ಮಾಡ್ತಾ ಇರೋದು ಅವ್ರವ್ರ ಪ್ರಾಪರ್ಟಿಗಳನ್ನ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ಕೊಳ್ಳೋಕೆ ಗ್ರೇಟರ್ ಬ್ಯಾಂಗ್ಳೂರ್ ಮಾಡ್ತಾ ಇದ್ದಾರೆ ಯಾರೋ ಪೊಲಿಟಿಷಿಯನ್ಸ್. ಅಭಿವೃದ್ಧಿ ಏನಿಲ್ಲ ಸರ್, 10 ವರ್ಷ ಹಿಂದೆ ಹೋಗಿದೆ. ಇವಾಗ ಯಾವ್ದು ಗೊತ್ತಾ, ಈ ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟಿದ್ದಾರಲ್ಲ, ಯಾವುದು ಈ ಶಾದಿ ಭಾಗ್ಯ, ಆ ಭಾಗ್ಯ, ಬಿಟ್ಟಿ ಭಾಗ್ಯಗಳು, ಆಮೇಲೆ ಈ ಫ್ರೀ ಬಸ್ಸು, ಇದರಿಂದ ಎಕನಾಮಿ ಹಾಳಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿದೆ. ಆಮೇಲೆ IT ಕಂಪ್ನೀಸ್ಗಳು, BT ಕಂಪ್ನಿಗಳೆಲ್ಲ ಇವಾಗ ಆಂಧ್ರಾಗೆ ಶಿಫ್ಟ್ ಆಗ್ತಾಯಿದೆ ಸುಮಾರು ಕಂಪ್ನಿಗಳು, ಬಿಕಾಸ್ ಆಫ್ ಫೇಲ್ಯೂರ್ ಗೌರ್ಮೆಂಟ್. ಅಡ್ಮಿನಿಸ್ಟ್ರೇಷನ್ ಟೋಟಲಿ ಫೇಲ್ಯೂರ್. ಯಾವಾಗ ಮುಗಿಯುತ್ತೆ ಈ ಸರ್ಕಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ಸರ್ಕಾರ ನಮ್ಮ ಮೋದಿಯವ್ರದ್ದು ಬರಬೇಕು ಅನ್ನೋದು ನಮ್ಮ ಆಸೆ. ಅಭಿವೃದ್ಧಿ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, ಅಭಿವೃದ್ಧಿ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇವ್ರು ಏನು ಮಾಡಿದ್ರೆ 10 ವರ್ಷ ಹಿಂದೆ ಬ್ಯಾಕ್ ಸ್ಟೆಪ್ ಆಗಿದೆ. ಏನು ಹೇಳ್ತೀರಾ ಸರ್, ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿಲ್ಲ ಅಂತೀರಾ? ಯಾವುದು ಕಾಂಗ್ರೆಸ್ಸಿಂದನಾ? ಕಾಂಗ್ರೆಸ್ಸಿಂದ ಯಾವುದೇ ಕಾರಣಕ್ಕೂ ಹೆಲ್ಪ್ ಆಗಿಲ್ಲ. ಅದೆಲ್ಲ ಜಾಸ್ತಿ ಮುಸ್ಲಿಮ್ಸು, ಕ್ರಿಶ್ಚಿಯನ್ಸ್ ಇವ್ರಿಗೆ ರೀಚ್ ಆಗಿರೋದು, ಹಿಂದೂಗಳಿಗೆ ರೀಚ್ ಆಗಿರೋದು ತೀರಾ ಕಮ್ಮಿ. ಅದು ಫ್ರೀ ಭಾಗ್ಯ ಫಸ್ಟ್ ಆಫ್ ಆಲ್ ಅದು ಮಾಡೋದೇ ತಪ್ಪು ಸರ್. ಇವತ್ತೇನು ಕರ್ನಾಟಕ ಫೇಲ್ಯೂರ್ ಆಗಿದೆ, ಅದೇ ರೀತಿ ಇವತ್ತು ತೆಲಂಗಾಣ ನೋಡಿ, ಅಲ್ಲೂ ಫ್ರೀ ಸ್ಕೀಮ್ಗಳೆಲ್ಲ ಕೊಟ್ಟು ಅಲ್ಲೂ ಇವತ್ತು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಟೋಟಲಿ ಫೇಲ್ಯೂರ್ ಇದರಿಂದ. ನಾಲಾಯಕ ಸರ್ಕಾರ ಇದು ಹೇಳ್ಬೇಕಂದ್ರೆ. ಜನಕ್ಕೆ ಗೊತ್ತಿರೋ ಥರ ಭಾಗ್ಯಗಳು ಬಿಟ್ಟರೆ ಬೇರೆ ಏನು ಮಾಡಿಲ್ಲ ಅಷ್ಟೇ. ಆ ಭಾಗ್ಯನೂ ಸರಿಗೆ ರೀಚ್ ಆಗಿಲ್ಲ ಯಾರಿಗೂ. ನನ್ನ ಪ್ರಕಾರ ಇದು ಮಾಡೋದು ತಪ್ಪು. ಅದ್ರ ಬದಲು ಬೇಕಾದ್ರೆ ಈ ಎಜುಕೇಷನಲ್ಲಿ ಬೇಕಾದ್ರೆ ಸಬ್ಸಿಡಿ ಕೊಡಲಿ. ಹೆಲ್ತ್ ಅಂದರೆ ಹಾಸ್ಪಿಟಲಿಟಿ ಏನಾದರೂ ಇತ್ತಂದರೆ ಅದು ಎಕ್ಸ್ಪೆಂಡಿಚರ್ನ ಅದನ್ನು ಸಬ್ಸಿಡಿ ಕೊಡಲಿ ಗೌರ್ಮೆಂಟು. ಅದರಿಂದ ಯೂಸ್ಫುಲ್ ಇದೆ. ಇದೆಲ್ಲ ಏನು ಯೂಸ್ ಇಲ್ಲ. ಮುಂದಿನ ಬಾರಿಗೆ ಬಿಜೆಪಿನೇ ಬರ್ಬೇಕು ನಮ್ಮ ಆಸೆ. 100% ಬೇಕಾಗಿಲ್ಲ ನಮಗೆ. ಕಾಂಗ್ರೆಸ್ ಹಟಾವ್, ದೇಶ ಬಚಾವ್ ಅಷ್ಟೇ. ನೆಗ್ಲೆಕ್ಟ್ ಅಲ್ಲ, ಮುಂಚೆಯಿಂದಲೇ ಕಾಂಗ್ರೆಸ್ ನಮ್ಮನ್ನು ಫೋಲ್ ಮಾಡಿಕೊಂಡೇ ಬಂದಿದೆ. ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಕಾಂಗ್ರೆಸ್ ಫೇಲ್ಯೂರ್ ಆಗಿದೆ. ಅವ್ರು ಬೆಟರ್ ಆಗೋದು ಬೇಡ, ನಮ್ಮನ್ನು ಬೆಟರ್ ಮಾಡೋದು ಬೇಡ. ಸೊ ಅದು ಅವರು ಆಲ್ರೆಡಿ ಅವ್ರು ಕೊಲ್ಯಾಪ್ಸ್ ಆಗಿದ್ದಾರೆ, ಟೋಟಲಿ ವಾಶ್ ಔಟ್ ಆಗ್ಬಿಟ್ಟು. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಅನ್ನೋದು ಇಂಡಿಯನ್ ಗೌರ್ಮೆಂಟ್, ಇದು ಇಂಡಿಯನ್ ಪಾರ್ಟಿ ಅಲ್ಲ, ಅದು ಆ್ಯಕ್ಚುಲಿ ಅಮೇರಿಕನ್ ಕಾಂಗ್ರೆಸ್. ಅದು ಆ್ಯಕ್ಚುಲಿ ಇವಾಗ ಇಲ್ಲಿರೋದು ಕಾಂಗ್ರೆಸ್. ನಮಗೆ ಹಿಂದೂಗಳಾಗಿ, ಹಿಂದೂ ದೇಶಕ್ಕೆ ನಮಗಿರೋದು ಒಂದೇ ಒಂದು ಪಾರ್ಟಿ, ಅದು BJP. ಅದು ಇಲ್ಲಿ ಎಸ್ಟಾಬ್ಲಿಷ್ ಆಗಿರೋದು, ಇಲ್ಲಿ ಬಿಲ್ಡಪ್ ಆಗಿರೋದು, ಇಲ್ಲಿ ಬಾರ್ನ್ ಆಗಿರೋದು. ಕಾಂಗ್ರೆಸ್ ಇಲ್ಲಿ ಬಾರ್ನ್ ಆಗಿರೋದಲ್ಲ ಅದು ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ಪಕ್ಷದ ಅವಶ್ಯಕತೆನೇ ಬೇಡ, ಬೇಕಾಗೇ ಇಲ್ಲ. ಅದ್ರ ಬದಲು ಲೋಕಲ್ ಪಾರ್ಟಿಗಳು ಎಲ್ಲೆಲ್ಲಿದೆ ಒಳ್ಳೆ ಪಾರ್ಟಿಗಳು ಬರಲಿ. ನೋಡಿ, ಆಂಧ್ರದಲ್ಲಿ ನೋಡಿ, ಜನಸೇನಾ ಪಾರ್ಟಿ, TDP, ಆ ಥರ ಎಲ್ಲೆಲ್ಲ ಒಳ್ಳೊಳ್ಳೆ ಲೋಕಲ್ ಪಾರ್ಟಿ ಬಂದರೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸಪೋರ್ಟ್ ಆಗುತ್ತೆ. 100% ಸರ್, ಓಪನ್ ಆಗಿ ಹೇಳ್ತೀನಿ. ನಾನು ಒಬ್ಬನೇ ಹೇಳೋದಲ್ಲ, ಇವತ್ತು ಪ್ರತಿಯೊಬ್ಬರು ಜನರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ವೋಟ್ ಹಾಕಿರೋರು ಇವತ್ತು ಬೈತಾ ಇದ್ದಾರೆ, ಅವ್ರು ವೋಟ್ ಹಾಕಿ ತಪ್ಪು ಮಾಡಿದ್ದೀವಿ ಅಂತ. Feed Plus Karnataka.